ಟೇಪ್ ರೀಡಿಂಗ್ ಇದ್ರ ಬಗ್ಗೆ ಇವತ್ತು ನಾನು ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ತುಂಬಾ ಜನ ಟೈಲರ್ಸ್ಗೆ ಈ ಟೇಪ್ ರೀಡಿಂಗ್ ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ. ಏನಿದು ಟೇಪ್ ರೀಡಿಂಗ್ ಅಂದ್ರೆ ಏನಿಲ್ಲ 1 ಇಂಚ್ 2 ಇಂಚ್ ಅಂತ ಈ ರೀತಿ ನಮಗೆ ನಂಬರ್ಸ್ ಅಲ್ಲಿ ಇದೆ ಅಲ್ವಾ. ಇದನ್ನ ನಾವು ಬಾಡಿನಲ್ಲಿ ಮೆಜರ್ಮೆಂಟ್ ತಗೊಳ್ಬೇಕಾದ್ರೆ ಇಂಚಸ್ ಅಲ್ಲಿ ಯೂಸ್ ಮಾಡಬೇಕು. ಅದೇ ನಾವೇನಾದ್ರು ಫ್ಯಾಬ್ರಿಕ್ ಏನಾದ್ರು ಕಟ್ ಮಾಡಿಸ್ತಾ ಇದೀವಿ ಅಂದ್ರೆ ನಾವಿಲ್ಲಿ ಸೆಂಟಿಮೀಟರ್ ಯೂಸ್ ಮಾಡಿ ತಗೋಬೇಕಾಗುತ್ತೆ. ಸೊ 100 ಸೆಂಟಿಮೀಟರ್ ಅಂದ್ರೆ ನಮ್ಗೆ ಇಲ್ಲಿ 1 ಮೀಟರ್ ಆಗಿರುತ್ತೆ. ಈ ಟೇಪ್ ಬಂದು ನಮಗೆ 1.5 ಮೀಟರ್ ಇರುತ್ತೆ, ಅಂದ್ರೆ 150 ಸೆಂಟಿಮೀಟರ್ಸ್ ಇರುತ್ತೆ. ಹಾಗೆ ಇಂಚಸ್ ಅಲ್ಲಿ ಹೇಳೋದಾದ್ರೆ 60 ಇಂಚಸ್ ಇರುತ್ತೆ. ನಾರ್ಮಲ್ ಆಗಿ ನಮಗೆ ಗೊತ್ತಿರೋದು ಏನಂದ್ರೆ 1 ಇಂಚ್ನ 4 ಭಾಗ ಮಾಡಿ ಅಷ್ಟೇ ನಮ್ಗೆ ಗೊತ್ತಿರುತ್ತೆ. ಆದ್ರೆ ಟೇಪ್ ಅಲ್ಲಿ ನೀವು ನೋಡಿರ್ಬೋದು, ನಿಮ್ಗೆ ಇಲ್ಲಿ 8 ಲೈನ್ಸ್ ಇರುತ್ತೆ 1 ಇಂಚ್ ಆದ್ಮೇಲೆ, ಅಂದ್ರೆ 7 ಲೈನ್ಸ್ ಇರುತ್ತೆ. ಅದ್ರ ಪಕ್ಕ ಇರೋ 1 ಲೈನ್ ಸೇರಿದಾಗ ಅಷ್ಟೇ 1 ಇಂಚ್ ಆಗುತ್ತೆ. ಇನ್ನು ಕೆಲವೊಂದು ಟೇಪ್ ಅಲ್ಲಿ 16 ಲೈನ್ಸ್ ಇರುತ್ತೆ. ಸೊ ಚೆಕ್ ಮಾಡಿ ನೋಡ್ಕೊಳ್ಳಿ, ಇದು ಯಾಕೆ ಈ ಲೈನ್ಸ್ ಎಲ್ಲ ಇದೆ ಅಂದ್ರೆ ಈ ಲೈನ್ಸ್ಗೆಲ್ಲ ಕೂಡ ಒಂದು ವ್ಯಾಲ್ಯೂ ಇರುತ್ತೆ. ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ನನ್ನ ಹತ್ರ 1 ಇಂಚ್ ಇದೆ ಅನ್ಕೊಳ್ಳಿ, 0 ಇಂದ 1 ಇಂಚ್ ನನ್ನ ಹತ್ರ ಇದೆ. ಇದನ್ನ ನಮಗೆ ಗೊತ್ತಿರೋದೇನು ನಾರ್ಮಲ್ ಆಗಿ ಅಂದ್ರೆ ಇದರ ಹಾಫ್ ಅಂದ್ರೆ ½ ಇಂಚ್ ಆಗುತ್ತೆ. ಸೊ ಇದೆರಡು ಹಾಫ್ ನೋಡ್ಕೊಂಡ್ರೆ ನಮಗೆ 1/4 ಇಂಚ್ ಆಗುತ್ತೆ, 1/4 ಇಂಚ್ ಆಗುತ್ತೆ. ಸೊ ಇದೆರಡು ಹಾಫ್ ನೋಡ್ಕೊಂಡ್ರೆ ನಮಗೆ 3/4 ಅಂದ್ರೆ 3/4 ಇಂಚ್ ಆಗುತ್ತೆ. ಇದು ನಮಗೆ ಗೊತ್ತಿರೋದು. ಸೊ ಟೇಪಲ್ಲಿ ಇರೋ 8 ಲೈನ್ ಏನು ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಮ್ಗೆ 1/4 ಇಂಚ್ ಡಿಫ್ರೆನ್ಸ್ ಇದೆಯಲ್ಲ, ಇಲ್ಲೂ ಕೂಡ 1 ಲೈನ್ ಇರುತ್ತೆ. ಆ ಲೈನ್ಗೆ ನಾವು ಹೇಳ್ಬೇಕಾಗಿರೋದು 1/8. ಯಾಕೆ 1/8 ಅಂದ್ರೆ 8 ಲೈನ್ಸ್ ಇರುತ್ತೆ ನಮಗೆ. 8 ಲೈನ್ಸ್ ಅಲ್ಲಿ ನಾವು ಈ 1 ಲೈನ್ ತಗೊಂಡಿದೀವಿ ಅಂತ. ಸೊ ಹಾಗೆ ಇಲ್ಲಿಂದ ಇಲ್ಲಿಗೆ 3/8. ಸೊ ಇಲ್ಲಿಂದ ಇಲ್ಲಿಗಿರೋ ಲೈನ್ಗೆ ನಾವು ಹೇಳ್ಬೇಕು 5/8. ಹಾಗೆ ಇಲ್ಲಿಂದ ಇಲ್ಲಿಗಿರೋ ಲೈನ್ಗೆ ನಾವು ಹೇಳ್ಬೇಕು 7/8. ಓಕೆ, ಇನ್ನು ಇದ್ರ ಮಧ್ಯ ಇವಾಗ ಏನ್ ನಮ್ಗೆ 0 ಇಂದ 1/8 ಇದೆಯಲ್ಲ, ಈ ಮಿಡಲ್ ಅಲ್ಲಿ ಇರೋದಕ್ಕೂ ಕೂಡ ನಮ್ಗೆ ಒಂದು ವ್ಯಾಲ್ಯೂ ಇದೆ. ಇದಕ್ಕೆ ನಾವು ಹೇಳ್ಬೇಕು 1/16. ಸೊ ಈ ಮಿಡಲ್ದು ಒಂದು ನೋಡ್ಬೇಕಂದ್ರೆ ನಮ್ಗೆ 3/16, 5/16, 7/16, 9/16, 11/16, 13/16, 15/16. 15/16 1 ಇಂಚ್ನ ಇಷ್ಟು ಪಾರ್ಟ್ಸ್ ಮಾಡೋದು ಬೇಕಾ ಅಂದ್ರೆ ಖಂಡಿತ ಬೇಕು. ನೀವೇನಾದ್ರು ಬುಟಿಕ್ ಲೆವೆಲ್ ಅಲ್ಲಿ ಪರ್ಫೆಕ್ಟ್ ಫಿಟ್ಟಿಂಗ್ ಕೊಡಬೇಕು ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರಲೇಬೇಕು. ಎಕ್ಸಾಂಪಲ್, ನಿಮ್ಮ ಹತ್ರ ಏನಾದ್ರು 32 ಚೆಸ್ಟ್ ಇತ್ತು ಅಂದ್ರೆ 32 ಚೆಸ್ಟ್ ಇದೆ ಅಂದ್ರೆ ನೀವೇನಾದ್ರು 4 ಭಾಗ ಮಾಡಿ ಅಂದ್ರೆ 8 ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ 4 ಭಾಗ ಮಾಡಿದ ತಕ್ಷಣ 8 ಅಂತ ಗೊತ್ತಾಗುತ್ತೆ. ಅದೇ ನೀವೇನಾದ್ರು 32.5 ನಿಮ್ಮ ಹತ್ರ ಅಪ್ಪರ್ ಚೆಸ್ಟ್ ಇತ್ತು ಅಂದ್ರೆ ಇದನ್ನ ನೀವು 4 ಭಾಗ ಮಾಡಬೇಕು ಅಂದ್ರೆ ಕೆಲವೊಂದ್ಸಲಿ ಏನ್ ಮಾಡ್ತಾರೆ, ಆ ರಿಸ್ಕ್ ಯಾಕೆ ಅಂತ 32.5 ಅಂತ ಅಪ್ಪರ್ ಚೆಸ್ಟ್ ಬಂದ್ರೆ ಅದನ್ನ ರೌಂಡ್ ಫಿಗರ್ ಮಾಡ್ಕೊಳ್ಳೋರೆ ಜಾಸ್ತಿ. ಅಂದ್ರೆ ½ ಇಂಚ್ನ ಮೈನಸ್ ಮಾಡೋದು ಅಥವಾ ಪ್ಲಸ್ ಮಾಡೋದು ಮಾಡಿ ½ ಇಂಚ್ನ ಕ್ಯಾಲ್ಕುಲೇಷನ್ಗೆ ನಮ್ಗೆ ಸಿಗಲ್ಲ ಅಂತ ಈ ರೀತಿ ರೌಂಡ್ ಫಿಗರ್ ಮಾಡ್ಕೋತಾರೆ. ಸೊ ಎಕ್ಸಾಕ್ಟ್ ನಿಮಗೆ ಗೊತ್ತಾಗಬೇಕು. 32.5ನ ನಾವು 4 ಭಾಗ ಮಾಡಬೇಕು ಅಂದ್ರೆ ನಿಮ್ಗೆ ಇದು ಗೊತ್ತಿರಲೇಬೇಕು. ಇವಾಗ ನನ್ನ ಹತ್ರ 32.5 ಇದೆ ಅಂದ್ರೆ ನಾನು ಇದನ್ನ 4 ಆಗಿ ಡಿವೈಡ್ ಮಾಡ್ತೀನಿ ಅಂದ್ರೆ 8.1/8 ಅಂದ್ರೆ 8 ಇಂಚ್ ಮೇಲೆ ಬರುವಂತ ಒಂದು ಲೈನ್ ಆಗಿರುತ್ತೆ. ಸೊ ಗೊತ್ತಾಯ್ತಲ್ಲ. ಹಾಗೇನೆ ಇವಾಗ ನನ್ನ ಹತ್ರ 32.75 ಬಂದಿದೆ ಅಂದ್ರೆ ಆಗ 16 ಪಾರ್ಟ್ಸ್ ಮಾಡಿರೋದು ಇಲ್ಲಿ ನಮ್ಗೆ ಯೂಸ್ ಆಗುತ್ತೆ. ಅದೇ ನಮ್ಮ ಹತ್ರ ಅಪ್ಪರ್ ಚೆಸ್ಟ್ ಏನಾದ್ರು 32.75 ಅಂತ ಇದೆ ಅಂದ್ರೆ ನಾವು ಇದನ್ನ 8.9/16 ಅಂತ ಎಕ್ಸಾಕ್ಟ್ ಆಗಿ ತಗೋಬಹುದು. ಕನ್ಫ್ಯೂಷನ್ ಅನ್ನಿಸ್ತಿದ್ಯಾ? ಇದನ್ನೆಲ್ಲ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡು ನೀವು ಒಂದು ಮಾಸ್ಟರ್ ಆಗ್ಬೇಕಂದ್ರೆ ಇದೇ ಫೆಬ್ರವರಿ 14ನೇ ತಾರೀಕು ಬುಧವಾರದಿಂದ ನಮ್ಮ ಆಫ್ಲೈನ್ 3 ಮಂತ್ ಟೈಲರಿಂಗ್ ಫುಲ್ ಕೋರ್ಸ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸೊ ಬೇಗ ಕಾಲ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.